ಎಲ್ಲರಿಗೂ ಶರಣಾರ್ಥಿಗಳು. ತಮಗೆಲ್ಲ ಗೊತ್ತಿದ್ದ ಹಾಗೆ ಇಂದಿನ ಕಲ್ಯಾಣ ಕರ್ನಾಟಕ ಮತ್ತು ಹಿಂದೆ ಅದನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರೆಯಲಾಗ್ತಿದೆ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ನಾವು 3 ಪ್ರಮುಖ ಜಿಲ್ಲೆಗಳನ್ನು ಗುರುತಿಸ್ತೇವೆ. ಒಂದು ಅವಿಭಜಿತ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ. ಈಗ ಕಲಬುರಗಿ ಜಿಲ್ಲೆ ವಿಭಜಿಸಿ ಯಾದಗಿರಿ ಜಿಲ್ಲೆ ಮಾಡಲಾಗಿದೆ. ರಾಯಚೂರು ಜಿಲ್ಲೆ ವಿಭಜಿಸಿ ಕೊಪ್ಪಳ ಜಿಲ್ಲೆ ಕೂಡ ಮಾಡಲಾಗಿದೆ. ಹೀಗೆ ಇವತ್ತು ಒಟ್ಟು 5 ಜಿಲ್ಲೆಗಳು. ಇದರ ಜೊತೆಗೆ ಅನೇಕ ಕಾರಣಗಳಿಂದ ಅಂದು ನಿಜಾಂ ಶಾಹಿಯಲ್ಲಿ ಇಲ್ಲದೆ ಇರುವಂಥ ಬಳ್ಳಾರಿ ಜಿಲ್ಲೆಯನ್ನು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಿಸಲಾಗಿದೆ. ಇದು ಒಂದು ಕತೆ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಕಳೆದ 27 ವರ್ಷಗಳಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. 27 ವರ್ಷಗಳಿಂದ ಅಧಿಕೃತವಾಗಿ ಸರ್ಕಾರ ಸೆಪ್ಟೆಂಬರ್ 17ರಂದು ನಿಜಾಮನ ಕಪಿಮುಷ್ಟಿಯಿಂದ ಈ ಭಾಗ ಬಿಡುಗಡೆ ಆದ ದಿನ ಅಂತ ಗುರುತಿಸಿ ಅದನ್ನು ಅಧಿಕೃತವಾಗಿ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಗಿ ಆಚರಣೆ ಮಾಡ್ತಾ ಬಂದಿರುವಂಥದ್ದು ತಮಗೆಲ್ಲ ಗೊತ್ತು. ಆದರೆ ಇಲ್ಲಿ ಒಂದು ವಿಷಯ ಇದೆ. ನಿಜವಾಗಲೂ ಹೈದರಾಬಾದ್ ಕರ್ನಾಟಕ ಸೆಪ್ಟೆಂಬರ್ 17ರಂದು ವಿಮೋಚನೆಗೊಂಡುತ್ತಾ? ಬಹಳ ದೊಡ್ಡ ಪ್ರಶ್ನೆ ಇದು. ಭಾಳಷ್ಟು ಜನಕ್ಕೆ ಇದು ವಿಷಯ ಗೊತ್ತಿಲ್ಲ. ನಿಜಾಮ್ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಆದಾಗ ತನ್ನ ಸಂಸ್ಥಾನದಲ್ಲಿ ಬರ್ತಿದ್ದಂಥ 16 ಜಿಲ್ಲೆಗಳು, ಮಹಾರಾಷ್ಟ್ರ, ಇಂದಿನ ತೆಲಂಗಾಣ ಮತ್ತು ಕರ್ನಾಟಕದ ಈ 3 ಜಿಲ್ಲೆಗಳು, ಒಟ್ಟು 16 ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದವು. ಆತನ ಮೊಂಡತನದಿಂದ ಇವು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನವಾಗದೆ ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ನಿಜಾಮ ಘೋಷಣೆ ಮಾಡಿಕೊಂಡು ನಿಜಾಮ ತನ್ನದೇ ಆದ ಒಂದು ಸರ್ಕಾರವನ್ನು ರಚಿಸಿಕೊಂಡು ಕ್ಯಾಬಿನೆಟನ್ನು ರಚಿಸ್ಕೊಳ್ತಾನೆ. ಅವನು ಸರಿಸುಮಾರು 1 ವರ್ಷ, ಅಂದರೆ ಆಗಸ್ಟ್ 15, 1947ರಿಂದ ಸೆಪ್ಟೆಂಬರ್ 17, 1948ರವರೆಗೆ 1 ವರ್ಷ 1 ತಿಂಗಳವರೆಗೆ ಈ ಭಾಗ ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗಿರಲಿಲ್ಲ, ಪ್ರತ್ಯೇಕವಾಗಿ ಡಕ್ಕನ್ ರಾಷ್ಟ್ರವಾಗಿ ಉಳಿದಿತ್ತು. ಇದರ ವಿರುದ್ಧ ಈ ಭಾಗದ ಜನರು ಬಹಳ ದೊಡ್ಡ ಹೋರಾಟವನ್ನೇ ಮಾಡಿ ಹೈದರಾಬಾದ್ ಕರ್ನಾಟಕವನ್ನು ಮತ್ತು ಹೈದರಾಬಾದಕ್ಕೆ ಸೇರಿದ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ರಾಜ್ಯಗಳನ್ನು ವಿಮೋಚನೆ ಮಾಡಿ ಭಾರತದ ಒಕ್ಕೂಟದಲ್ಲಿ ಸೇರಿಸುವಂಥ ಪ್ರಕ್ರಿಯೆ ಆಯಿತು. ನಿಜಾಮನ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಕಟ್ಟಿದವರು ಆ ಭಾಗದ ನೆಲಮೂಲದ ಶೂದ್ರರು. ನಾವು ಹೈದರಾಬಾದ್ ಕರ್ನಾಟಕದ ಈ 3 ಜಿಲ್ಲೆಗಳನ್ನು ತಗೊಂಡಾಗ ನಿಜಾಮನ ವಿರುದ್ಧ ಹೈದರಾಬಾದ್ ಕರ್ನಾಟಕದ ಈ 3 ಜಿಲ್ಲೆಗಳು ವಿಮೋಚನೆಯಾಗಿ ಭಾರತದ ಒಕ್ಕೂಟದಲ್ಲಿ ಸೇರಬೇಕು ಅಂತ ದೊಡ್ಡ ಹೋರಾಟವನ್ನು ಕಟ್ಟದವರಲ್ಲಿ ಪ್ರಾತಸ್ಮರಣೀಯರಾದವರು ಸರ್ದಾರ್ ಶರಣಗೌಡ ಇನಾಮದಾರ್ ಅವರು. ಅವರ ಜೊತೆಗೆ ಅನೇಕ ಜನರು, ಅಣ್ಣಾರಾವ್ ಗಣಮುಖಿಯವರು, ವೀರೇಂದ್ರ ಪಾಟೀಲರು, ಚಂದ್ರಶೆಟ್ಟಿ ಮಾಗಮ ಅವರು, ಆರ್ ವಿ ಬಿಡಪ್ಪ ಅವರು, ಕೊಪ್ಪಳ ಭಾಗಕ್ಕೆ ಸೇರಿದಂಥ ಅನೇಕ ಜನ ಲಿಂಗಾಯತ ನಾಯಕರು ಮತ್ತು ಲಿಂಗಾಯತೇತರ ಉಳಿದ ಶೂದ್ರ ವರ್ಗದ ನಾಯಕರು ಭಾಳ ದೊಡ್ಡ ಹೋರಾಟವನ್ನು ಆರಂಭ ಮಾಡ್ತಾರೆ. ಆ ಕಾಲದಲ್ಲಿ ನಿಜಾಮ್ ಒಂದು ಖಾಸಗಿ ಮಿಲಿಟೆಂಟ್ ಆರ್ಗನೈಸೇಷನ್ ಸಂಸ್ಥೆಯನ್ನು ಕಟ್ಟಿರ್ತಾನೆ. ಅದಕ್ಕೆ ಸೇರಿದಂತಹ ಕಾರ್ಯಕರ್ತರನ್ನು ರಜಾಕಾರ್ಸ್ ಅಂತ ಕರೀತಿರ್ತಾರೆ. ಈ ರಜಾಕಾರ್ಸ್ ಕ್ರೂರಿಗಳಾಗಿದ್ದರು. ಆ ರಜಾಕಾರ್ಸ್ ಮೂಲಕ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗಬೇಕು ಅಂತ ನಡೀತಾ ಇರುವ ಹೋರಾಟ ಮತ್ತು ಹೋರಾಟಗಾರರ ಮೇಲೆ ಹಲ್ಲೆಗಳನ್ನು ಮಾಡತಕ್ಕಂಥ, ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಕೆಲಸ ನಿಜಾಮ್ ಮಾಡ್ತಾನೆ. ಹೀಗೆ ರಜಾಕಾರರಿಂದ ದಾಳಿಗೆ ಮತ್ತು ಶೋಷಣೆಗೆ ಒಳಗಾದಂಥ ಆ ಭಾಗದ ನಾಗರಿಕರ ನಿರಾಶ್ರಿತರಾಗಿ ಬದುಕ್ತಿರುವಾಗ ಆ ನಿರಾಶ್ರಿತರಿಗೆ ಶಿಬಿರಗಳನ್ನು ಏರ್ಪಡಿಸಿದವರು ಅಂದಿನ ಶರಣಬಸವೇಶ್ವರ ಸಂಸ್ಥಾನದ ದೊಡ್ಡಪ್ಪ ಅಪ್ಪ ಅವರು ಮತ್ತು ಅಂದಿನ ಬಾಲ್ಕಿ ಪಟ್ಟದೇವರಾಗಿದ್ದಂಥ ಚನ್ನಬಸವ ಪಟ್ಟದೇವರು. ಇವರು ನಿರಾಶ್ರಿತರ ಶಿಬಿರಗಳನ್ನು ಸ್ಥಾಪನೆ ಮಾಡುವ ಮೂಲಕ ಆ ನಿರಾಶ್ರಿತರಿಗೆ ದಾಸೋಹವನ್ನು ಮಾಡ್ತಿರ್ತಾರೆ. ಈ ರೀತಿಯಾಗಿ ಇಡೀ ಹೋರಾಟವನ್ನು ಕಟ್ಟದಂಥ ಅಲ್ಲಿನ ಲಿಂಗಾಯತ ನಾಯಕರು ಮತ್ತು ಲಿಂಗಾಯತೇತರ ಶೂದ್ರರು ಇವರಿಗೆ ಒಬ್ಬರು ಬಂದು ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಆ ಭಾಗದವರ ಅಲ್ಲದೇ ಇರುವಂಥವರು ಸ್ವಾಮಿ ರಮಾನಂದ ತೀರ್ಥ ಅನ್ನುವರು. ಸ್ವಾಮಿ ರಮಾನಂದ ತೀರ್ಥ ಅವರು ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ರೂವಾರಿ ಅಂತ ಇವತ್ತು ಬಿಂಬಿಸಿಕೊಂಡಿದ್ದಾರೆ. ಆದರೆ ತಳಮಟ್ಟದಿಂದ ಹೋರಾಟವನ್ನು ಕಟ್ಟದವರೇ ಬೇರೆ ಇದ್ದಾರೆ. ಆ ಕಾಲದಲ್ಲಿ ಈ ರಮಾನಂದ ತೀರ್ಥ ಅವರು ಆಗ ಈ ಹೈದರಾಬಾದ್ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರು ಆರ್ಯ ಸಮಾಜದ ಮುಖ್ಯಸ್ಥರು. ಆ ಇಡೀ ಹೋರಾಟವನ್ನು ಅವರು ಹೈದರಾಬಾದ್ ಕರ್ನಾಟಕದ ವಿಮೋಚನೆಗಾಗಿ, ನಿಜಾಮನಿಂದ ವಿಮೋಚನೆಗೊಳಿಸಲಿಕ್ಕಾಗಿ ಮಾಡೋದಕ್ಕಿಂತಲೂ ಆರ್ಯ ಸಮಾಜದ ಪುನರುತ್ಥಾನಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪಗಳು ಭಾಳ ಸ್ಪಷ್ಟವಾಗಿ ನಮಗೆ ಇತಿಹಾಸದಲ್ಲಿ ಸಿಗ್ತಾ ಹೋಗ್ತವೆ. ರಮಾನಂದ ತೀರ್ಥ್, ಬನ್ಸಿಲಾಲ್ ಮುಂತಾದ ಆರ್ಯ ಸಮಾಜದ ಉಗ್ರ ನಾಯಕರು ಹೈದರಾಬಾದ್ ಕರ್ನಾಟಕ ವಿಮೋಚನೆ ರಜಾಕಾರರ ವಿರುದ್ಧ ಚಳುವಳಿಯ ಮುಂದಾಳತ್ವವನ್ನು ವಹಿಸಿಕೊಳ್ತಾ ಉಳಿದೆಲ್ಲ ಶೂದ್ರ ಮತ್ತು ಲಿಂಗಾಯತ ನಾಯಕರಿಗೆ ನಾಯಕರಾಗಿ ಮುಂಚೂಣಿಯಲ್ಲಿ ತಾವು ನಿಂತುಕೊಂಡು ತಾವೇ ಲೀಡರ್ಗಳು ಅನ್ನುವಂತೆ ಬಿಂಬಿಸಿಕೊಳ್ತಾ ಹೋಗ್ತಾರೆ. ಅದರ ಹಿಂದಿನ ಅಜೆಂಡಾ
ಕ್ರಮೇಣವಾಗಿ ನಮ್ಮ ನಾಯಕರಿಗೆ ಗೊತ್ತಾಗ್ತಾ ಹೋಗ್ತದೆ. ಬನ್ಸಿಲಾಲ್ ಅವರು ಒಂದಿನ ನಾಂದೇಡದಲ್ಲಿ ಲಿಂಗಾಯತರು ವಿಭೂತಿಯನ್ನು ಹಚ್ಕೊಳ್ಬಾರ್ದು, ಕರಡಿಗೆ ಲಿಂಗ ಕಟ್ಕೊಳ್ಬಾರ್ದು, ನಾವು ಸ್ವಲ್ಪದರಲ್ಲೇ ಲಿಂಗಾಯತರಿಗೆ ಜನಿವಾರ ತೊಡಿಸ್ತೇವೆ ಅನ್ನುವ ಉಗ್ರವಾದ ಒಂದು ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾರೆ. ರಮಾನಂದ ತೀರ್ಥ ಅವರು ಕಲಬುರಗಿ, ಬೀದರ್, ರಾಯಚೂರು ಭಾಗದಲ್ಲಿ ತಿರುಗಾಡ್ತಾ ನಿಜಾಮನ ವಿರುದ್ಧ ಹಿಂದೂಗಳೆಲ್ಲ ಒಂದಾಗಬೇಕು, ನಾವೆಲ್ಲ ಒಂದೇ ಸಂಸ್ಕೃತಿಯವರಾಗಿ ಆರ್ಯ ಸಮಾಜವನ್ನು ಬಲಿಷ್ಠಗೊಳಿಸಬೇಕು, ಲಿಂಗಾಯತರು ಯಾರೂ ತಮ್ಮ ಲಿಂಗಾಯತ ಸಂಸ್ಕೃತಿಯನ್ನು ಅನುಸರಿಸಬಾರದು ಅನ್ನುವಂಥ ಒಂದು ವಿಧ್ವಂಸಕವಾದ ಹೇಳಿಕೆಯನ್ನು ಕೊಡ್ತಾರೆ. ಇದರಿಂದ ಕೆಳೆದ ಅಲ್ಲಿದ ಲಿಂಗಾಯತರು ಜಾಗೃತರಾಗ್ತಾರೆ. ಆ ಕಾಲದಲ್ಲಿ ಅವರು ರಾಷ್ಟ್ರ ಧರ್ಮ ದ್ರಷ್ಟಾರರಾದಂಥ ಪ್ರಾತಸ್ಮರಣೀಯರಾದ ಹರ್ಡೇಕರ್ ಮಂಜಪ್ಪನವರನ್ನ ಕಲಬುರಗಿಗೆ ಕರೆಸಿ ಒಂದು ಭಾಷಣವನ್ನು ಮಾಡ್ತಾರೆ. ಹರ್ಡೇಕರ್ ಮಂಜಪ್ಪನವರು ಬಂದು ಈ ಆರ್ಯ ಸಮಾಜದವರು ಮಾಡ್ತಿರತಕ್ಕಂಥ ವಿಧ್ವಂಸಕ ಕಾರ್ಯದ ವಿರುದ್ಧ ಒಂದು ಭಾಳ ಸುಂದರವಾದ ಭಾಷಣವನ್ನು ಮಾಡ್ತಾ, ಲಿಂಗಾಯತ ಅನ್ನುವಂಥದ್ದು ಒಂದು ಚಳುವಳಿ, ಇದು ಬಹಳ ದೊಡ್ಡ ಕ್ರಾಂತಿಕಾರಿ ಚಳುವಳಿ, ಇದರ ಅನುಯಾಯಿಗಳು ಲಿಂಗಾಯತ ತತ್ವವನ್ನು ಇಟ್ಟುಕೊಂಡೇ ರಾಷ್ಟ್ರಧರ್ಮವನ್ನು ಕಟ್ಟಬೇಕಾಗ್ತದೆ, ಹಾಗಾಗಿ ಲಿಂಗಾಯತ ತತ್ವಗಳು ನಾಶ ಆಗಬಾರ್ದು, ಲಿಂಗಾಯತರು ತಮ್ಮ ತತ್ವ ಸಿದ್ಧಾಂತಗಳನ್ನು ರಕ್ಷಿಸಿಕೊಂಡೇ ನಿಜಾಮನ ವಿರುದ್ಧ ಹೋರಾಡಬೇಕು ಅನ್ನುವಂಥ ಹೇಳಿಕೆ ಕೊಟ್ಟ ಮೇಲೆ ರಮಾನಂದ ತೀರ್ಥ ಅವರು ಮೆತ್ತಗಾಗ್ತಾರೆ. ಹೀಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯನ್ನು ಹೈಜಾಕ್ ಮಾಡಿದ ರಮಾನಂದ ತೀರ್ಥರು ಆ ಭಾಗದಲ್ಲಿ ಆರ್ಯ ಸಮಾಜವನ್ನು ಪುನರುತ್ಥಾನಗೊಳಿಸ್ತಾ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನು ನಾಶ ಮಾಡಲು ಮಾಡಿದ ಪ್ರಯತ್ನಗಳು ಹರ್ಡೇಕರ್ ಮಂಜಪ್ಪನವರ ಆಗಮನದಿಂದ ಅದಕ್ಕೆ ತಣ್ಣೀರೆರೆಸಿದಂಗೆ ಆಗ್ತದೆ. ಮುಂದೆ ಇವರೆಲ್ಲರೂ ಕೂಡಿ ನಿಜಾಮನ ವಿರುದ್ಧ ಯಶಸ್ವಿಯಾಗಿ ಹೋರಾಟವನ್ನು ಆರಂಭ ಮಾಡಿ ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಟ್ಟು 16 ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನದಿಂದ ವಿಮೋಚನೆಗೊಳಿಸಿ ಭಾರತದಲ್ಲಿ ವಿಲೀನಗೊಳಿಸುವ ಕಾರ್ಯ ಆರಂಭ ಆಗ್ತದೆ. ಆಗಸ್ಟ್ 19, 1911ರಲ್ಲಿ ಸಿಂಹಾಸನ ಏರಿದ್ದ ಕೊನೆಯ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ತಾನು ಸ್ವತಂತ್ರ ಬ್ರಿಟಿಷರ ಕಾಮನ್ವೆಲ್ತ್ನ ಸದಸ್ಯ ರಾಷ್ಟ್ರವಾಗಿ ಹೈದರಾಬಾದ್ ಇರುತ್ತದೆ ಅಂತ ಜೂನ್ 11, 1947ರಲ್ಲಿ ಅದನ್ನು ಘೋಷಿಸಿದಾಗ ಅದರ ವಿರುದ್ಧ ಹುಟ್ಟುಪಡೆದಂಥ ಈ ದಂಗೆ, ಆ ದಂಗೆಯನ್ನು ಹತ್ತಿಕ್ಕಲು ಆತ ಮುಜಿಮ್ ಐ ಇತಿಹಾದ್ ಉಲ್ ಮುಸ್ಲಿಮಿನ್ ಸಂಸ್ಥೆ ಅನ್ನುವುದನ್ನು ಏನು ಕಟ್ಟಿದ್ದ ಕಾಶಿಂ ರಿಜ್ವಿ ಅದರ ಮುಖ್ಯಸ್ಥನಾಗಿದ್ದ, ಅದರ ಕಾರ್ಯಕರ್ತರು ರಜಾಕಾರರಾಗಿದ್ದರು. ಅವರೆಲ್ಲರೂ ಈ ದಂಗೆಕೋರರನ್ನು, ಚಳುವಳಿಗಾರರನ್ನು ಹತ್ತಿಕ್ಕುವ ಕೆಲಸ ಮಾಡಿ ಆಯಿತು. ರಜಾಕಾರರ ಹಾವಳಿ, ನಿರಾಶ್ರಿತರ ಶಿಬಿರಗಳು, ಅದೆಲ್ಲದರ ಬಗ್ಗೆ ತಾವು ಈಗ ತಿಳ್ಕೊಂಡ್ರಿ. ಈ ರಮಾನಂದ ತೀರ್ಥವರು ಎಂಟ್ರಿ ಮಾಡಿ ಇಲ್ಲಿ ಹಿಂದೂ ಮುಸ್ಲಿಂ ಬಣ್ಣವನ್ನು ಕಟ್ಟಿ ಆರ್ಯ ಸಮಾಜವನ್ನು ಪುನರುತ್ಥಾನ ಮಾಡಿ ಲಿಂಗಾಯತ ಸಂಸ್ಕೃತಿನ ನಾಶ ಮಾಡೋದು ಕೂಡ ತಾವು ತಿಳ್ಕೊಂಡ್ರಿ. ಆದರೆ 13/9/1948ರಂದು ಅಂದಿನ ಗೃಹ ಮಂತ್ರಿಗಳಾಗಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲರು ನಿಜಾಂ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನಗೊಳಿಸಲು ಪೊಲೀಸ್ ಆ್ಯಕ್ಷನ್ ಆರಂಭ ಮಾಡ್ತಾರೆ. ಆಗ ಲಿಯಾಕ್ ಅಲಿ ಸಂಪುಟ ರಾಜೀನಾಮೆ ಕೊಡ್ತದೆ. ಅದು 17 ಸೆಪ್ಟೆಂಬರ್ 1948 ಸಂಜೆ 5 ಗಂಟೆಗೆ ನಿಜಾಮನ ಸಂಪುಟ ರಾಜೀನಾಮೆ ಕೊಟ್ಟಿದ್ದು. ವಿಲೀನ ಆಗಿದ್ದೆ ಅವತ್ತು 18 ಸೆಪ್ಟೆಂಬರ್ 1948ರಂದು ಈ ಎಲ್ಲ 16 ಜಿಲ್ಲೆಗಳು ನಿಜಾಮನ ಸಂಸ್ಥಾನ ಭಾರತದ ಒಕ್ಕೂಟದಲ್ಲಿ ವಿಲೀನವಾಗುವ ಪ್ರಕ್ರಿಯೆಗೆ ಅಧಿಕೃತವಾಗಿ ಸಿಗ್ನೇಚರ್ ಮಾಡುವ ದಿನ. ಹಾಗಾದರೆ ಹೈದರಾಬಾದ್ ಕರ್ನಾಟಕ ಅಧಿಕೃತವಾಗಿ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ದಿನಾಂಕ ಸೆಪ್ಟೆಂಬರ್ 18, 1948. 1996ರಲ್ಲಿ JH ಪಟೇಲ್ ಸರ್ಕಾರ ಇದ್ದಾಗ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಸೆಪ್ಟೆಂಬರ್ 17ರಂದು ಯಾಕೆ ಮಾಡಲಾಯಿತು? ಇದು ಒಂದು ಕಾನ್ಸ್ಪಿರಸಿ, ಇದೊಂದು ಹುನ್ನಾರ. ಈ ಹುನ್ನಾರದ ಹಿಂದೆ ಇರುವವರು ಸ್ವಾಮಿ ರಮಾನಂದ ತೀರ್ಥವರ ಬಿಡುಗಡೆಯನ್ನು ಈ ದಿನ ವಿಜಯೋತ್ಸವವಾಗಿ ಆಚರಣೆ ಮಾಡುವ ಸಲುವಾಗಿಯೇ 17ನ್ನು ಡೇಟು ನಿರ್ಧರಿಸುವ ಕೆಲಸಕ್ಕೆ ಕೈ ಹಾಕ್ತಾರೆ. ಹಾಗೆ ಮಾಡಿದವರು ಯಾರು? 1993, 94 ಮತ್ತು 95ರಲ್ಲಿ ಈ ಹೈದರಾಬಾದ್ ಕರ್ನಾಟಕದ ಪ್ರಜ್ಞಾವಂತ ಜನರು ನಾವು ನಿಜಾಮನಿಂದ ಬಿಡುಗಡೆಯಾದ ದಿನವನ್ನು ಆಚರಣೆ ಮಾಡಬೇಕು ಅಂತ ಸೆಪ್ಟೆಂಬರ್ 18ರಂದೇ ಈ ದಿನವನ್ನು ಆಚರಣೆ ಮಾಡ್ತಾ ಬರ್ತಾರೆ 3 ವರ್ಷ. ಸರ್ಕಾರದ ಮೇಲೆ ಒತ್ತಡ ಹೇರ್ತಾರೆ, ಇದು ಅಧಿಕೃತವಾಗಿ ಸರ್ಕಾರದ ಆಚರಣೆ ಆಗಲಿ ಅಂತ. ಆಗ ಸರ್ಕಾರದಲ್ಲಿ ನಿಯೋಗಗಳು ಹೋಗ್ತವೆ. ಆ ನಿಯೋಗದ ಮುಖ್ಯಸ್ಥರಾಗಿ ಮತ್ತೆ ಅದೇ ರಮಾನಂದ ತೀರ್ಥರ ಪ್ರತಿನಿಧಿಗಳಾಗಿ DB ಕಳಮಳ್ಕರ್ ಅವರು, ಹಾರ್ನಹಳ್ಳಿ ರಾಮಸ್ವಾಮಿಯವರು ಅಲ್ಲಿ ಮುಂಚೂಣಿಯನ್ನು ವಹಿಸ್ತಾರೆ. ಅವರು ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ 18 ಮಾಡೋದು ಬೇಡ, 17 ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜನಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಅದು 17 ಅಧಿಕೃತವಾಗಿ ಆಗ್ತದೆ. 17, 5 ಗಂಟೆಗೆ ನಿಜಾಂ ಸಂಸ್ಥಾನದ ಸಂಪುಟ
ರಾಜೀನಾಮೆ ಕೊಟ್ಟು 18ರಂದು ಅಧಿಕೃತವಾಗಿ ಒಕ್ಕೂಟದಲ್ಲಿ ವಿಲೀನ ಆದರೂ ಕೂಡ 17 ಯಾಕೆ ಮಾಡಿದ್ರು ಅಂದರೆ, ಅಂದು ನಿಜಾಂ ಸರ್ಕಾರದಿಂದ ಬಂಧನಕ್ಕೊಳಗಾಗಿದ್ದ ರಮಾನಂದ ತೀರ್ಥ್ ಅವರು 17ರಂದು ಬಿಡುಗಡೆ ಆಗಿ ಬಂದಿರುವ ಸಂಕೇತವಾಗಿ, ವಿಜಯೋತ್ಸವದ ಸಂಕೇತವಾಗಿ ಈ ಇಬ್ಬರು ವೈದಿಕ ರಾಜಕಾರಣಿಗಳು ಅವರಿಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ದಿನದಕ್ಕಿಂತಲೂ ರಮಾನಂದ ತೀರ್ಥರ ಬಿಡುಗಡೆಯ ದಿನವೇ ಮಹತ್ವ ಪಡ್ಕೊಳ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನೋಡಿ, ಚಳುವಳಿಯನ್ನು ಕಟ್ಟದವರು ಸರ್ದಾರ್ ಶರಣಗೌಡ ಇನಾಮದಾರ್ ಮತ್ತಿತರ ಲಿಂಗಾಯತ ನಾಯಕರು ಮತ್ತು ಲಿಂಗಾಯತೇತರ ಶೂದ್ರ ನಾಯಕರು. ಅದರ ನಾಯಕತ್ವವನ್ನು ವಹಿಸಿದವರು ರಮಾನಂದ ತೀರ್ಥರು. ಇವತ್ತಿಗೂ ನೀವು ಯಾರನ್ನಾದರೂ ಕೇಳಿದ್ರೆ ಹೈದರಾಬಾದ್ ಕರ್ನಾಟಕದ ವಿಮೋಚನೆಯ ರೂವಾರಿ ಯಾರು ಅಂದರೆ ಸ್ವಾಮಿ ರಮಾನಂದ ತೀರ್ಥರು ಅಂತ ಜನ ಹೇಳುವ ಹಾಗೆ ಜನಮಾನಸದಲ್ಲಿ ಈ ತಪ್ಪನ್ನು ಬಿಂಬಿಸ್ತಾ ಹೋಗಲಾಯಿತು. ಆ ಎಲ್ಲ ಕಾರಣಗಳಿಂದ ಮಹಾರಾಷ್ಟ್ರದ ನಾಂದೇಡದಲ್ಲಿರ್ತಕ್ಕಂಥ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಸ್ವಾಮಿ ರಮಾನಂದ ತೀರ್ಥ ಮರಾಠವಾಡ ಯೂನಿವರ್ಸಿಟಿ ಅಂತ ಹೆಸರು ಕೂಡ ಇಡಲಾಯಿತು. ಚಳುವಳಿನ ಕಟ್ಟದ ಯಾವ ನಾಯಕರ ಹೆಸರುಗಳು ಮುನ್ನೆಲೆಗೆ ಬರಲಿಲ್ಲ. ಈ ರೀತಿಯ ಅನೇಕ ಅಸಂಗತಗಳು ಮತ್ತು ಹುನ್ನಾರಗಳು ಭಾರತದ ಇತಿಹಾಸದ ಉದ್ದಕ್ಕೂ ನಡೆದು ಬಂದಿದ್ದಾವೆ. ಹೈದರಾಬಾದ್ ಕರ್ನಾಟಕದ ಜನ ತಿಳ್ಕೊಳ್ಬೇಕಾದಿಷ್ಟೇ, ಅಲ್ಲಿ ನಿಜಾಮನ ವಿರುದ್ಧ ಚಳುವಳಿಯನ್ನು ಕಟ್ಟಿ ನಿರಾಶ್ರಿತರಾಗಿ ಅನುಭವಿಸಿದವರು ಲಿಂಗಾಯತರು ಮತ್ತಿತರ ಶೂದ್ರ ನಾಯಕರು ಮತ್ತು ಜನರು. ಆದರೆ ಆ ಸಂದರ್ಭವನ್ನು ಬಳಸಿಕೊಂಡು ಹಿಂದೂ ಮುಸ್ಲಿಂ ಬಣ್ಣವನ್ನು ಕಟ್ಟುತ್ತಾ ಆರ್ಯ ಸಮಾಜವನ್ನು ಸದೃಢವಾಗಿ ಕಟ್ಟಲು ಪ್ರಯತ್ನಿಸಿದವರು ಸ್ವಾಮಿ ರಮಾನಂದ ತೀರ್ಥವರು. ಈಗ ಸ್ವಾಮಿ ರಮಾನಂದ ತೀರ್ಥವರೇ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ನಾಯಕರು ಅನ್ನುವ ಹಾಗೆ ಬಿಂಬಿಸಲ್ಪಟ್ಟಿತು. ಮತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ದಿನಾಂಕವನ್ನು ಕೂಡ ಸ್ವಾಮಿ ರಮಾನಂದ ತೀರ್ಥರು ಜೈಲಿನಿಂದ ಬಿಡುಗಡೆ ಆಗಿ ಬಂದ ವಿಜಯೋತ್ಸವದ ದಿನವಾಗಿ ಆಚರಣೆ ಮಾಡುವ ಪದ್ಧತಿಯನ್ನು ರೂಢಿ ಹಾಕಿದ್ರೆ ಹೊರತು ಆ ಜನ ಹೈದರಾಬಾದ್ ನಿಜಾಮನಿಂದ ನಿಜವಾಗಿಯೂ ಬಿಡುಗಡೆಯಾಗಿ ಅಧಿಕೃತವಾಗಿ ಭಾರತದ ಒಕ್ಕೂಟದಲ್ಲಿ ಸೇರಿದ ದಿನವನ್ನು ಗುರುತಿಸುವಲ್ಲಿ ನಮ್ಮ ಹಿರಿಯರು ಸೋತರು ಅನ್ನೋದನ್ನು ಬಹಳ ವಿಷಾದದಿಂದ ನಾವು ಈಗ ಹೇಳಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.